ಕಠಿಣ ದಂಡನೆಗಳು ಇವೆಲ್ಲವನ್ನೂ ಸಹ ನಿಯಮ 8ರ ಪ್ರಕಾರವೇ 6 ಲಘು ದಂಡನೆಗಳು, 4 ಕಠಿಣ ದಂಡನೆಗಳು. ರೈಟ್, ಕಠಿಣ ದಂಡನೆಗಳು 4. ಅದರಲ್ಲಿ ಮೊದಲನೇದು ಯಾವುದು ಅಂತ, ಕಡಿಮೆ ವೇತನ ಶ್ರೇಣಿ ದರ್ಜೆ ಸೇವೆಗೆ ಇಳಿಸುವುದು. ಸ್ವಲ್ಪ ಕಠಿಣನೇ ಇದೆ. ಈಗ ಫಸ್ಟ್ ಡಿವಿಷನ್ ಕ್ಲಾರ್ಕ್ ಆಗಿರ್ತಾನೆ, ಫಸ್ಟ್ ಡಿವಿಷನ್ ಕ್ಲಾರ್ಕ್, ಅವನ ಮೇಲೆ ಏನೋ ಆರೋಪ, ಚಾರ್ಜ್ ಶೀಟ್, ಎಂಕ್ವೈರಿಗೆ ಆರ್ಡರ್ ಮಾಡಿದ್ರು, ರಿಪ್ಲೈ ಹೋದ ಮೇಲೆ ಎಸ್ ಆರೋಪ ಸಾಬೀತಾಗಿದೆ ವಿಚಾರಣೆಯಲ್ಲಿ ಅಂತ ಅಂದರೆ ಅದು ಒಂದು ಸ್ವಲ್ಪ ಆರೋಪ ಸ್ವಲ್ಪ ಕಠಿಣವಾದಂಥ ಆರೋಪವೇ. ಅಂದರೆ ಕಠಿಣವಾದಂಥ ಗಂಭೀರವಾದಂಥ ಆರೋಪವೇ ಆಗಿರುತ್ತದೆ. ಅದು ಎಂಕ್ವೈರಿನಲ್ಲಿ ಸಾಬೀತಾಗತ್ತೆ. ಗಂಭೀರವಾದಂಥ ಆರೋಪ ಸಾಬೀತಾಗಿದೆ ಅಂತಂದ್ರೆ ಶಿಸ್ತು ಪ್ರಾಧಿಕಾರಿಯ ವಿವೇಚನೆಗೆ ಬಿಟ್ಟದ್ದು. ಲಘು ದಂಡನೆಗಳನ್ನು ನೀಡಬಹುದು, ಕಠಿಣ ದಂಡನೆಗಳು ಯಾವುದನ್ನಾದರೂ ಒಂದು ನೀಡಬಹುದು. ಸೊ ಕಠಿಣ ದಂಡನೆಯನ್ನು ನೀಡೋಣ ಅಂತ ಶಿಸ್ತು ಪ್ರಾಧಿಕಾರಿ ತೀರ್ಮಾನಿಸಿದರೆ ಅಲ್ಲಿ 4 ಕಠಿಣ ದಂಡನೆಗಳು ಇದ್ದಾವೆ. ಕಠಿಣ ದಂಡನೆಗಳಲ್ಲಿ ಸ್ವಲ್ಪ ಕಡಿಮೆ ಪ್ರಮಾಣ, ತೀವ್ರತೆ ಕಡಿಮೆ ಇರತಕ್ಕಂಥ ದಂಡನೆ ಅಂತಂದರೆ ಕಡಿಮೆ ವೇತನ ಶ್ರೇಣಿ ದರ್ಜೆ ಸೇವೆಗಿಳಿಸೋದು. ಈಗ ಫಸ್ಟ್ ಡಿವಿಷನ್ ಕ್ಲಾರ್ಕ್ ಆಗಿರ್ತಾನೆ, ಅವನನ್ನು ಸೆಕೆಂಡ್ ಡಿವಿಷನ್ ಕ್ಲಾರ್ಕ್ ಹುದ್ದೆಗೆ ತಳ್ಳುತ್ತಾರೆ. ನಿನ್ನ ಮೇಲಿನ ಆರೋಪ ಗಂಭೀರವಾಗಿತ್ತು, ಸಾಬೀತಾಗಿದೆ ವಿಚಾರಣೆಯಲ್ಲಿ, ಹಾಗಾಗಿ ನಿನಗೆ ಕಠಿಣ ದಂಡನೆಗಳಲ್ಲಿ ಮೊದಲನೆಯದಾದಂಥ ಕಡಿಮೆ ದರ್ಜೆಗೆ ಇಳಿಸೋದು. ಈಗ ನಾವು ಯುವರ್ ಫಸ್ಟ್ ಡಿವಿಷನ್ ಕ್ಲಾರ್ಕ್, you will be pushed down to the second division clerk. But ಅವನು ಫಸ್ಟ್ ಡಿವಿಷನ್ ಕ್ಲಾರ್ಕ್ ಆಗಿ ಫಸ್ಟ್ ಅಪಾಯಿಂಟ್ಮೆಂಟ್ ಆಗಿದ್ದರೆ ಅವನಿಗೆ ಸೆಕೆಂಡ್ ಡಿವಿಷನ್ ಕ್ಲಾರ್ಕ್ಗೆ ಹಿಂದೂಡಲಿಕ್ಕೆ ಸಾಧ್ಯ ಇಲ್ಲ. ಕಾರಣ ಅವನ ಮೊದಲ ಅಪಾಯಿಂಟ್ಮೆಂಟೇ ಫಸ್ಟ್ ಡಿವಿಷನ್ ಕ್ಲಾರ್ಕ್. ಅವನು ಸೆಕೆಂಡ್ ಡಿವಿಷನ್ ಕ್ಲಾರ್ಕ್ನಿಂದ ಬಂದಂಥವನು ಅಲ್ಲ. ಸೆಕೆಂಡ್ ಡಿವಿಷನ್ ಕ್ಲಾರ್ಕ್ನಿಂದ ಬಡ್ತಿ ಪಡೆದು ಪ್ರಥಮ ದರ್ಜೆ ಸಹಾಯಕರು ಆಗಿದ್ದರೆ ಆಗ ಅವನನ್ನು ಸೆಕೆಂಡ್ ಡಿವಿಷನ್ ಕ್ಲಾರ್ಕ್ ಆಗಿ ಹಿಂಬಡ್ತಿ ನೀಡಬಹುದು. ಬಟ್ ಅವನು ನೇರ ನೇಮಕಾತಿ ಫಸ್ಟ್ ಡಿವಿಷನ್ ಕ್ಲಾರ್ಕ್. ಹಾಗಾಗಿ ಈ ಕಡಿಮೆ ವೇತನ ಶ್ರೇಣಿ ಕಡಿಮೆ ದರ್ಜೆಗೆ ತಳ್ಳಲು ಈ ಒಂದು ಶಿಕ್ಷೆ ಅವನ ಈ ಸನ್ನಿವೇಶದಲ್ಲಿ ಅದು ಸಾಧ್ಯವಿಲ್ಲ. ಅಂದ ಮೇಲೆ ಬೇರೆ ಶಿಕ್ಷೆಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಬೇರೆ ಶಿಕ್ಷೆಗಳೇನಿದೆ, ಕಡ್ಡಾಯ ನಿವೃತ್ತಿ ಕೊಡಬಹುದು, ಸೇವೆಯಿಂದ ತೆಗೆದು ಹಾಕಬಹುದು, ಸೇವೆಯಿಂದ ವಜಾ ಮಾಡೋದು, ಅಥವಾ ಲಘುದಂಡನೆಗಳಲ್ಲಿ ಯಾವುದಾದ್ರೂ ಒಂದು ಕೊಡಿ. ಅದೆಲ್ಲ ವಿವೇಚನೆಗೆ ಬಿಟ್ಟದ್ದು ಶಿಸ್ತು ಪ್ರಾಧಿಕಾರಕ್ಕೆ ಶಿಕ್ಷೆ ಕೊಡುವಂತಹ ಸಂದರ್ಭದಲ್ಲಿ. ಎನಿವೆ ಅವನು ನೇರವಾಗಿ ಫಸ್ಟ್ ಡಿವಿಷನ್ ಕ್ಲಾರ್ಕೇ ಆದದ್ದರಿಂದ, ಈ ಪ್ರಕರಣ ಫಸ್ಟ್ ಡಿವಿಷನ್ ಕ್ಲಾರ್ಕ್ಗೆ ಆದದ್ದರಿಂದ ಆರೋಪ ಸ್ವಲ್ಪ ಗಂಭೀರವಾದದ್ದು ಅಂತ ಸಾಬೀತಾಗಿರುವ ಹಿನ್ನೆಲೆಯಲ್ಲಿ ಅವನಿಗೆ ಕಡಿಮೆ ದರ್ಜೆಗೆ ಸೆಕೆಂಡ್ ಡಿವಿಷನ್ ಕ್ಲಾರ್ಕ್ ಆಗಿ ಅವನನ್ನು ಇಳಿಸಲಿಕ್ಕೆ ಸಾಧ್ಯವಿಲ್ಲ. ಬೇರೆ ಶಿಕ್ಷೆಯನ್ನು ಶಿಸ್ತು ಪ್ರಾಧಿಕಾರಿ ಆಯ್ಕೆ ಮಾಡಿಕೊಳ್ಳಬಹುದು. ಇದನ್ನು ಸಹ ಕೋರ್ಟು ತೀರ್ಪೆ. ಅವನ ಫಸ್ಟ್ ಅಪಾಯಿಂಟ್ಮೆಂಟ್ ಫಸ್ಟ್ ಡಿವಿಷನ್ ಕ್ಲಾರ್ಕ್ ಆದರೆ ಈ ಒಂದು ಶಿಕ್ಷೆ ಕೊಡಲಿಕ್ಕಾಗೋದಿಲ್ಲ. ಅವನು SDA ಇಂದ FDA ಪ್ರಮೋಷನ್ ಆಗಿದ್ದರೆ ಮಾತ್ರ ಈ ಒಂದು ಶಿಕ್ಷೆಯನ್ನು ಕೊಡಲಿಕ್ಕೆ ಅವಕಾಶ. ಅದನ್ನು ಸಹ ಕೋರ್ಟ್ ಹೇಳಿರುವಂತಹದ್ದೇ ಒಂದು ತೀರ್ಪಿನಲ್ಲಿ. ನೆಕ್ಸ್ಟ್, ಸೊ ಒಟ್ಟಿನಲ್ಲಿ ಆಫೀಸ್ನಲ್ಲಿ ಇರ್ತಾನೆ. ಫಸ್ಟ್ ಡಿವಿಷನ್ ಕ್ಲಾರ್ಕ್ನಿಂದ ಸೆಕೆಂಡ್ ಡಿವಿಷನ್ ಕ್ಲಾರ್ಕ್ ಹುದ್ದೆಗೆ ಹಿಂದುಳಿದಲ್ಲಿ ಆಫೀಸ್ನಲ್ಲೇ ಇರ್ತಾನೆ, ಸೇವೆಯಲ್ಲೇ ಇರ್ತಾನೆ, ರಿಟೈರ್ ಆಗ್ತಾನೆ, ಎಲ್ಲ ಬೆನಿಫಿಟ್ಸು ಮುಂದಿನ ದಿನಗಳಲ್ಲಿ ಬರುತ್ತೆ. ನೆಕ್ಸ್ಟ್, ಕಡ್ಡಾಯ ನಿವೃತ್ತಿ, ಕಂಪಲ್ಸರಿ ರಿಟೈರ್ಮೆಂಟ್. ಈ ಕಂಪಲ್ಸರಿ ರಿಟೈರ್ಮೆಂಟ್ ಅನ್ನೋವು 1, 2, 3 ಥರ ಬರ್ತವೆ. ಇದು ಮೊದಲನೆಯದು. ಶಿಕ್ಷೆಯ ರೂಪದಲ್ಲಿ ಏನೋ ಆರೋಪಗಳು ಅವನ ಮೇಲೆ ಮಾಡಬಾರದ ಒಂದು ತಪ್ಪು ಮಾಡಿರ್ತಾನೆ, ಅದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ನಿಖರವಾಗಿ ತಿಳಿಬೇಕು ಅಂತಂದರೆ ನಿಯಮ 11ರ ಪ್ರಕಾರ ವಿಚಾರಣೆಯನ್ನು ಕೈಗೆತ್ತಿಕೊಳ್ತಾರೆ. ಆ ಸುದೀರ್ಘವಾದಂಥ ವಿಚಾರಣೆಯಲ್ಲಿ ಅವನು ಗಂಭೀರವಾದಂಥ ಆರೋಪ ಎಸಗಿದ್ದಾನೆ, ಆರೋಪಗಳು ಅವನ ಮೇಲೆ ಹೊರಿಸಲಾದಂಥ ಎಲ್ಲ ಆರೋಪಗಳು ಸಾಬೀತಾಗಿದ್ದಾವೆ ಅಂತ ವಿಚಾರಣಾ ವರದಿ ಬಂತು ಅಂತಂದರೆ ಆಗ ಅದು ಗಂಭೀರ ಸ್ವರೂಪದ್ದು ಆಗಿದ್ದರೆ ಆಗ ಶಿಕ್ಷೆ ಕಡ್ಡಾಯ ನಿವೃತ್ತಿ.
ಅಥವಾ ಕೆಳಗಿನ ಎರಡರಲ್ಲಿ ಯಾವುದಾದ್ರೂ ಆಯ್ಕೆ ಮಾಡ್ಕೋಬಹುದು, ಮೇಲಿಂದಾದರೂ ಆಯ್ಕೆ. ಇದು ಸಂಪೂರ್ಣವಾಗಿ ಶಿಸ್ತು ಪ್ರಾಧಿಕಾರಿಯ ವಿವೇಚನೆಗೆ ಬಿಟ್ಟದ್ದು. ಇಂಥ ತಪ್ಪಿಗೆ ಇಂಥ ಶಿಕ್ಷೆ ಅಂತ ಈ CCA ನಿಯಮಾವಳಿಯಲ್ಲಿ ಹೇಳಲಿಲ್ಲ. ಅದು ಸಂಪೂರ್ಣವಾಗಿ ಶಿಸ್ತು ಪ್ರಾಧಿಕಾರಿಯ ವಿವೇಚನೆಗೆ ಬಿಟ್ಟಂತಹದ್ದು. ಆ ಗಂಭೀರ ಸ್ವರೂಪದ ಆರೋಪ ವಿಚಾರಣೆಯಲ್ಲಿ ಸಾಬೀತಾಗಿದೆ ಅಂತ ಅಂದರೆ 4ರಲ್ಲಿ ಯಾವುದಾದ್ರೂ ಒಂದು ಅದರಲ್ಲಿ ಕಡ್ಡಾಯ ನಿವೃತ್ತಿ ಮಾಡೋಣ ಅಂತಂದು ಆಯ್ಕೆ ಮಾಡಿಕೊಂಡರೆ ಶಿಸ್ತು ಪ್ರಾಧಿಕಾರಿ ಅದನ್ನೇ ವಿಧಿಸಬಹುದು ಅಷ್ಟೇ. ಹೌದು, ಕಡ್ಡಾಯ ನಿವೃತ್ತಿ ಆದೇಶ ಬಂದ ಕೂಡಲೇ ಸೇವೆಯಿಂದ ಬಿಡುಗಡೆ ಮಾಡೋದೇ ಅಷ್ಟೇ. ಅವನಿಗೆ ಪೆನ್ಷನ್ ಬರುತ್ತೆ. ಪೆನ್ಷನ್ ಎರಡನೇ 3 ಭಾಗದಷ್ಟು ಪೆನ್ಷನ್ ಮ್ಯಾಕ್ಸಿಮಮ್ಮು ಕೊಡಬಹುದು, ಬಟ್ ಎರಡನೇ 3ಕ್ಕಿಂತ ಕಡಿಮೆ ಇಲ್ಲ. ಅಂದರೆ ಎರಡನೇ 3 ಭಾಗದಷ್ಟು ಮೂರನೇ 2 ಭಾಗದಷ್ಟು ಮಿನಿಮಮ್ ಪೆನ್ಷನ್ ಮಾಡಬೇಕು. ಗರಿಷ್ಠ ಇದ್ದರೆ ಗರಿಷ್ಠನೂ ಕೊಡಬಹುದು. ಅಂದರೆ 1/3 ಕಟ್ ಮಾಡ್ತಾರೆ ಪೆನ್ಷನ್. ಪೂರ್ಣ ಪ್ರಮಾಣದ ಪೆನ್ಷನ್ ಕೊಡೋದಿಲ್ಲ, 1/3 ಕಟ್ ಮಾಡ್ತಾರೆ. ಅದೇ ಶಿಕ್ಷೆ. ಅಂದರೆ ಕಡ್ಡಾಯ ನಿವೃತ್ತಿ ಅಂತಂದರೆ ಪೆನ್ಷನ್ ಬರೋದೇ ಇಲ್ಲ ಅಂತ ಅರ್ಥ ಅಲ್ಲ. ಬರುತ್ತೆ, 1/3 ಭಾಗ ಕಟ್ ಮಾಡ್ತಾರೆ, ಇನ್ನೂ ಜಾಸ್ತಿನೂ ಕಟ್ ಮಾಡ್ಬೋದು ಅಷ್ಟೆ. ಗ್ರ್ಯಾಚ್ಯುಟಿನೂ ಬರುತ್ತೆ, ಅಂದರೆ ಉಪದಾನ, ಅದರಲ್ಲಿಯೂ ಸಹ ಸ್ವಲ್ಪ ಭಾಗ ಕಟ್ ಮಾಡಬಹುದು. ಇನ್ನು EL ಎನ್ಕ್ಯಾಶ್ಮೆಂಟು ಬರುತ್ತೆ. ಮತ್ತೆ ತದನಂತರ ಅವನ ಅನಂತರ ಫ್ಯಾಮಿಲಿ ಪೆನ್ಷನ್ನು ಬರುತ್ತೆ. ಎನಿವೆ ಪೆನ್ಷನ್ ಅಂತೂ ಬರುತ್ತೆ, ಗ್ರ್ಯಾಚ್ಯುಟಿನೂ ಬರುತ್ತೆ, EL ಎನ್ಕ್ಯಾಶ್ಮೆಂಟು ಬರುತ್ತೆ, ಫ್ಯಾಮಿಲಿ ಪೆನ್ಷನ್ನು ಬರುತ್ತೆ. ಬಟ್ ಸರ್ವಿಸ್ನಲ್ಲಿ ಇರೋದಿಲ್ಲ. CCA ನಿಯಮಗಳಲ್ಲಿ ನಿಯಮ 8ರಲ್ಲಿ ಬರತಕ್ಕಂಥ ಕಡ್ಡಾಯ ನಿವೃತ್ತಿ ಅಂತ ಅಂದರೆ ಸರ್ವಿಸ್ನಿಂದ ಔಟ್. ಮತ್ತು ಇಷ್ಟೊತ್ತು ಹೇಳಿದ್ದು CCA ರೂಲ್ಸ್ ನಿಯಮ 8ರಲ್ಲಿ ಬರತಕ್ಕಂಥ ಕಡ್ಡಾಯ. ಇನ್ನೊಂದು ಇದೆ, ನಿಯಮ 95 ಆಫ್ KCSR. ನಿಯಮ 95 ಆಫ್ KCSR ನಲ್ಲಿ ಬರುತ್ತೆ. ಅದನ್ನು ಪದ ಕಡ್ಡಾಯ ನಿವೃತ್ತಿ ಅಂತ ಬಳಸಿ. ಅಂದರೆ 60 ವರ್ಷ ವಯಸ್ಸು ತಲುಪಿದ ನಂತರ ಎಲ್ಲರೂ ಕಡ್ಡಾಯವಾಗಿ ನಿವೃತ್ತಿ ಆಗಲೇಬೇಕು. ಅದು 60 ವರ್ಷ ವಯಸ್ಸು ದಾಟಿದ ನಂತರ ಗೌರವಾನ್ವಿತ ನಿವೃತ್ತಿ. ಅದು ಸನ್ಮಾನ ಮಾಡಿ ಮನೆಗೆ ಬೀಳ್ಕೊಡ್ತಾರೆ. ಬಟ್ ಇದು ಶಿಕ್ಷೆಯ ರೂಪದಲ್ಲಿ ಕಡ್ಡಾಯ ನಿವೃತ್ತಿ. ಇನ್ನೊಂದು KCSR ನಿಯಮ 285(4)ರಲ್ಲಿ ಬರುತ್ತೆ. ಅದೂ ಸಹ ಕಡ್ಡಾಯ ನಿವೃತ್ತಿ. ಅದು ಅಸಮರ್ಥ ನೀನು, ಸರ್ಕಾರದ ಕೆಲಸಗಳು ಮಾಡೋದು ನೀನು ಅಸಮರ್ಥ ಅಂತ ಸರ್ಕಾರ ತೀರ್ಮಾನ ಮಾಡಿ ಸರ್ಕಾರವೇ ಅವನನ್ನು ತಳ್ಳಿ ಹಾಕತ್ತೆ. ನಿಯಮ 285(4) ಪ್ರಕಾರ ಅದರ ಹೆಸರು ಕಡ್ಡಾಯ ನಿವೃತ್ತಿನೇ. ಬಟ್ ಅಲ್ಲಿನೂ ಸಹ ಪೆನ್ಷನ್, ಗ್ರ್ಯಾಚ್ಯುಟಿ, EL ಎನ್ಕ್ಯಾಶ್ಮೆಂಟ್ ಎಲ್ಲವೂ ಬರುತ್ತೆ. ನಿಯಮ 95ರ KCSR ನಿಯಮ 95ರ ಪ್ರಕಾರ ಕಡ್ಡಾಯ ನಿವೃತ್ತಿ ಅಂದರೆ ಅದು ವಯೋನಿವೃತ್ತಿ. ಇನ್ನೊಂದು ಪದ ಸೂಪರ್ಯಾನ್ಯೇಷನ್ ರಿಟೈರ್ಮೆಂಟ್ ಅಂತ ಕರೀತಾರೆ. ಆವಾಗ ಪೆನ್ಷನ್ನು, DCRG ಎಲ್ಲವೂ ಬರುತ್ತೆ. 285 ಉಪನಿಯಮ 4ರ ಪ್ರಕಾರ ಕಡ್ಡಾಯ ನಿವೃತ್ತಿ ಆದರೆ ಆವಾಗಲೂ ಸಹ ಪೆನ್ಷನ್ನು, ಗ್ರ್ಯಾಚ್ಯುಟಿ ಎಲ್ಲವೂ ಸಹ ಬರುತ್ತೆ. ಬಟ್ ಔಟ್ ಆಫ್ ಸರ್ವಿಸ್. ಬಟ್ ಅದು ಅಸಮರ್ಥತೆ. ಏನಪ್ಪ ಅಂತಂದರೆ 60 ವರ್ಷ ತಲುಪಿ ನಿವೃತ್ತಿ ಆಯಿತು ಅಂದರೆ ಗೌರವಾನ್ವಿತ ನಿವೃತ್ತಿ, ಗಿನ್ಮಾನ ಎಲ್ಲ ಮಾಡ್ತಾರೆ. ನಿಯಮ 85(4)ರ ಪ್ರಕಾರ ಕಡ್ಡಾಯ ನಿವೃತ್ತಿ ಆಯಿತು ಅಂತಂದರೆ ಅವನಿಗೆ ಸನ್ಮಾನ ಮಾಡ್ತಾರೋ ಇಲ್ಲೋ ನಾನೆಲ್ಲೂ ನೋಡಿಲ್ಲ. ಅಸಮರ್ಥತೆಯಿಂದ ನಿವೃತ್ತಿ ಮಾಡಿದ್ದಾರೆ. ಈಗ ಇದು 3ನೇದಿದು. CCA ನಿಯಮಗಳ ಪ್ರಕಾರ ನಿಯಮ 8ರ ಪ್ರಕಾರ ಕಡ್ಡಾಯ ನಿವೃತ್ತಿ. ಪೆನ್ಷನ್ ಕೊಡ್ತಾರೆ, ಬಟ್ ಕಡಿಮೆ ಕೊಡ್ತಾರೆ. ಗ್ರ್ಯಾಚ್ಯುಟಿನೂ ಕೊಡ್ತಾರೆ, ಕಡಿಮೆ ಗ್ರ್ಯಾಚ್ಯುಟಿ ಕೊಡ್ತಾರೆ. EL ಎನ್ಕ್ಯಾಶ್ಮೆಂಟೂ ಸಹ ಬರುತ್ತೆ. ಏನಾದರೂ ಸರ್ಕಾರಿ ಬಾಕಿಗಳೇನಾದರೂ ವಸೂಲಿ ಮಾಡಬೇಕು ಅನ್ನೋದಿದ್ರೆ ಆ EL ಎನ್ಕ್ಯಾಶ್ಮೆಂಟ್ನಲ್ಲಿ ಕಟಾವಣೆ ಮಾಡಬಹುದು ಅಂತಲೂ ಸಹ ಇದೆ. ಈ ಥರ ಶಿಕ್ಷೆಯ ರೂಪದಲ್ಲಿ ಕಡ್ಡಾಯ ನಿವೃತ್ತಿ ಹೊಂದಿ ಮನೆಗೆ ಹೋಯಿತು ಅಂತಂದರೆ
ಬಹುಶಃ ಆವಾಗಲೂ ಸನ್ಮಾನ ಮಾಡ್ತಾರೆ ಇಲ್ಲೋ, ನಾನಂತೂ ಎಲ್ಲೂ ನೋಡಿಲ್ಲ. ಎನಿವೆ, ಈ ಥರ ಕಡ್ಡಾಯ ನಿವೃತ್ತಿ ಅನ್ನುವಂಥದ್ದು ನಮ್ಮ ಸೇವಾ ನಿಯಮಗಳಲ್ಲಿ 3 ಕಡೆ ಬರುತ್ತೆ. ನಿಯಮ KCSR ನಿಯಮ 95, KCSR ನಿಯಮ 285(4). ಇಲ್ಲಿ CCA ನಿಯಮ 8ರ ಪ್ರಕಾರ ಈ ಥರ 3 ರೀತಿಯ ಕಡ್ಡಾಯ ನಿವೃತ್ತಿಗಳು ಇದ್ದಾವೆ. ಪದಗಳು ಹಾಗೇನೇ ಇದ್ದಾವೆ. ರೈಟ್. ನಾವು ನೆಕ್ಸ್ಟ್, ಇನ್ನು ಮತ್ತಷ್ಟು ಗಂಭೀರ ಸ್ವರೂಪದ ಆರೋಪಗಳು ವಿಚಾರಣೆಯ ಮೂಲಕ ಸಾಬೀತಾಗಿದ್ದಾವೆ ಅಂತ ಅಂದರೆ ಸೇವೆಯಿಂದ ತೆಗೆದುಹಾಕುವುದು, ಕಠಿಣ ದಂಡನೆ. ಯಾವುದಾದ್ರೂ ಕೊಡ್ಬೋದು, ಯಾವುದಾದ್ರೂ ಶಿಕ್ಷೆಯನ್ನು ಕೊಡ್ಬೋದು. ಶಿಸ್ತು ಪ್ರಾಧಿಕಾರಿ ವಿವೇಚನೆಗೆ ಬಿಟ್ಟದ್ದು ಆ ಕ್ಷಣಕ್ಕೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಶಿಕ್ಷೆಯನ್ನಾದರೂ ಕೊಡಬಹುದು ಶಿಸ್ತು ಪ್ರಾಧಿಕಾರಿ ವಿವೇಚನೆಗೆ ಬಿಟ್ಟರೆ. ಸೊ ಗಂಭೀರವಾದಂಥ ಆರೋಪ ಅಂತಂದರೆ ಸೇವೆಯಿಂದ ತೆಗೆದ, ರಿಮೂವ್ ಫ್ರಮ್ ಸರ್ವಿಸ್, ಅಲ್ಲಿ ಪದ ಹಾಗೆ ಬಳಕೆ ಮಾಡಿದ್ದಾರೆ. ಸೇವೆಯಿಂದ ತೆಗೆದುಹಾಕುವುದು. ಕೊನೆಯದು ಸೇವೆಯಿಂದ ವಜಾ ಮಾಡುವುದು. ಇದರ ಬಗ್ಗೆ ಯಾವಾಗ ಪಾಠ ಮಾಡಿದ್ರೂ ಸಹ ತಕ್ಷಣ ಪ್ರಶ್ನೆ ಕೇಳ್ತಾರೆ, ಸರ್ ಸೇವೆಯಿಂದ ತೆಗೆದುಹಾಕುವುದು, ಸೇವೆಯಿಂದ ವಜಾ ಮಾಡುವುದು ಎರಡು ಒಂದೇ ಥರನೇ ಇದೆ, ಏನು ಸರ್ ವ್ಯತ್ಯಾಸ ಏನಾದರೂ ಇದೆ ಅನ್ನೋ ಸ್ವಲ್ಪ ವ್ಯತ್ಯಾಸ ಇದೆ. ಏನದು? ಸೇವೆಯಿಂದ ತೆಗೆದುಹಾಕೋದು ಅಂತಂದರೆ ಸೇವೆಯಿಂದ ರಿಲೀವ್ ಮಾಡಿಬಿಟ್ಟು ನಡಿ ಅಂತ. ಬಟ್ ನೋ ಪೆನ್ಷನ್, ನೋ ಗ್ರ್ಯಾಚ್ಯುಟಿ, ನೋ EL ಎನ್ಕ್ಯಾಶ್ಮೆಂಟ್ ಏನು ಬರೋದು, ಬರೀ ಕೈಯಲ್ಲಿ ಮನೆಗೆ ಹೋಗಬೇಕು. ನೆಕ್ಸ್ಟ್, ಇದು ಅಂತಿಮವಾದಂಥ ಕಠಿಣ ಶಿಕ್ಷೆ, ಸೇವೆಯಿಂದ ವಜಾ ಮಾಡೋದು. ಇದೂ ಅಷ್ಟೇ, ಸೇವೆಯಿಂದ ತೆಗೆದುಹಾಕ್ತಾರೆ, ನೋ ಪೆನ್ಷನ್, ನೋ ಗ್ರ್ಯಾಚ್ಯುಟಿ, ನೋ EL ಎನ್ಕ್ಯಾಶ್, ಯಾವ ಬೆನಿಫಿಟ್ಸು ಬರೋದಿಲ್ಲ. ಸೇವೆಯಿಂದ ತೆಗೆದುಹಾಕುವುದು, ಸೇವೆಯಿಂದ ವಜಾ ಮಾಡುವುದು, ಇದು ಕಠಿಣ ಶಿಕ್ಷಣಗಳು, ಬಹಳ ಕಠಿಣ ಶಿಕ್ಷಣಗಳು. ಯಾವಾಗ? ಗಂಭೀರವಾದಂಥ ಆರೋಪಗಳು ವಿಚಾರಣೆ ಮೂಲಕ ಸಾಬೀತು ಆದಾಗ. ರೈಟ್. ಎರಡಕ್ಕೂ ಸಹ ವ್ಯತ್ಯಾಸ ಏನು ಅಂತಂದರೆ, ಸೇವೆಯಿಂದ ತೆಗೆದು ಹಾಕುವುದು ಅಂತ ಅಂದರೆ ಅಷ್ಟೇ, ರಿಲೀವ್ ಮಾಡ್ತಾರೆ, ಪೆನ್ಷನ್ ಗಿನ್ಷನ್ ಏನು ಬರೋದಿಲ್ಲ, ಬರೀ ಕೈಲಿ ಮನೆಗೆ ಹೋಗಬೇಕು. ರೈಟ್. ನಾವು ನೆಕ್ಸ್ಟ್, ಬಟ್ ಅವನು ಮತ್ತೆ ವಯಸ್ಸು ಇದ್ದರೆ, ತಾಳ್ಮೆ ಇದ್ದರೆ, ಡಿಗ್ರಿ ಇದ್ದರೆ, ಅಂದರೆ ಡಿಗ್ರಿ ಅಂತಂದರೆ ಕ್ವಾಲಿಫಿಕೇಷನ್ ಇದ್ದರೆ, ಮತ್ತೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಭಾಗವಹಿಸಿ ಅದೃಷ್ಟ ಇದ್ದು ಆಯ್ಕೆ ಆಯಿತು ಅಂದರೆ ಮತ್ತು ಸರ್ಕಾರಿ ಸೇವೆಗೆ ಮರುಪ್ರವೇಶ ಮಾಡಬಹುದು. ಯಾವುದೇ ಸರ್ಕಾರದ ಸೇವೆಯಿಂದ ವಜಾ ಮಾಡಲಾಗಿದೆ ಅಂತಂದರೆ ಸರ್ಕಾರಕ್ಕೆ ಮರುಪ್ರವೇಶ ಸಂಪೂರ್ಣವಾಗಿ ನಿಷಿದ್ಧ, ಅಷ್ಟೇ, ಇನ್ನಿಲ್ಲ. ನಮ್ಮದೇ ಸರ್ಕಾರ ಅಲ್ಲ, ಯಾವುದೇ ಸರ್ಕಾರದಲ್ಲಿ ವಜಾ ಆದಂಥವರಿಗೆ ಅವಕಾಶವೇ ಇಲ್ಲ. ಜನರಲ್ ರಿಕ್ರೂಟ್ಮೆಂಟ್ ರೂಲ್ಸ್ ನಿಯಮ 5ರಲ್ಲೇ ಹೇಳಿದೆ, ಡಿಸ್ಮಿಸ್ ಆದಂಥವರು ಈ ನೌಕರಿಗೆ ಅರ್ಹತೆ ಹೊಂದಿರುವುದಿಲ್ಲ ಅಂತಲೇ ಇರುತ್ತೆ. ತಗೊಳ್ಳಿ, ಡಿಸ್ಮಿಸ್ ಆದಂಥವರನ್ನು ಮತ್ತೊಮ್ಮೆ ಸರ್ಕಾರಿ ಸೇವೆಗೆ ತೆಗೆದುಕೊಳ್ಳುವುದಿಲ್ಲ. ಹಾಗಾಗಿ ಅತ್ಯಂತ ಕಠಿಣ ಶಿಕ್ಷೆ ಅಂತಂದರೆ ಡಿಸ್ಮಿಸಲ್, ಸೇವೆಯಿಂದ ವಜಾ. ಸೇವೆಯಿಂದ ತೆಗೆದುಹಾಕುವುದು ಅಂತಂದ್ರೆ ಅದು ಕಠಿಣ ದಂಡನೆ, ಬಟ್ ಒಂದು ಅವಕಾಶ ಇದೆ, ಪರೀಕ್ಷೆಗಳನ್ನು ಬರೆದು ಬೇಕಾದರೆ ಮತ್ತೆ ಲಕ್ಕಿದ್ರೆ ಸರ್ಕಾರಿ ಸೇವೆಗೆ ಅಂತ. ದಟ್ ಈಸ್ ದ ಡಿಫರೆನ್ಸ್. ಇಷ್ಟು ಕಠಿಣ ದಂಡನೆಗಳು. ಮತ್ತು ಈ ಮೇಲ್ಗಡೆ ಈ ನಿಯಮ 8 ಅಂತ ಇದೆಯಲ್ಲ, ಅಲ್ಲೇ ಒಂದು 2 ಲೈನ್ ಇದೆ. ನಿಯಮ 8 2 ಲೈನ್ ಇದೆ. 1 or more of the following penalties may be imposed on the proved charges ಅಂತ ಇದೆ. ಸಾಬೀತಾದಂಥ ಆರೋಪಗಳ ಹಿನ್ನೆಲೆಯಲ್ಲಿ ಈ ಕೆಳಕಂಡ 10 ಶಿಕ್ಷೆಗಳಲ್ಲಿ ಯಾವುದಾದ್ರೂ ಒಂದಕ್ಕಿಂತ ಹೆಚ್ಚು ಶಿಕ್ಷೆಗಳನ್ನು ನೀಡಬಹುದು. ಯಾವುದೋ ಒಂದು ಶಿಕ್ಷೆ ಅಲ್ಲ, ಒಂದಕ್ಕಿಂತ ಹೆಚ್ಚು ಶಿಕ್ಷೆಗಳನ್ನು ನೀಡಬಹುದು. ತಪ್ಪಿತಸ್ಥ ಅಂತ ವಿಚಾರಣೆಯಲ್ಲಿ ಸಾಬೀತಾಯಿತು ಅಂತಂದ್ರೆ ಅದು ಶಿಸ್ತು ಪ್ರಾಧಿಕಾರಿಯ ವಿವೇಚನೆಗೆ ಬಿಟ್ಟದ್ದು. ಒಂದು ಪ್ರಕರಣ, ಒಂದು ಹೈಸ್ಕೂಲ್, ಚಿಕ್ಕಮಗಳೂರಿನಲ್ಲಿ ಕಳಸ ಹೈಸ್ಕೂಲ್, ಒಬ್ಬ ನೌಕರ ಆಫೀಸ್ನಲ್ಲಿರುವತಕ್ಕಂಥ ನಗದನ್ನು ಕದ್ದುಕೊಂಡು ಹೋದ. ಪೊಲೀಸ್ ಕಂಪ್ಲೇಂಟ್ ಹೋಗಿ ಅವನನ್ನು ಹಿಡ್ಕೊಂಡು ಬಂದರು. ಕದ್ದುಕೊಂಡು ಹೋದಂಥ ಹಣದಲ್ಲಿ ಒಂದು ಸ್ವಲ್ಪ ಖರ್ಚು ಮಾಡಿಕೊಂಡಿದ್ದ, ಇನ್ನೊಂದು ಸ್ವಲ್ಪ ಹಣ ವಾಪಸ್ ಸಿಕ್ಕಿತು. ಅವನನ್ನು
ತಕ್ಷಣ ಸಸ್ಪೆನ್ಷನ್ ಮಾಡಿದ್ದು, ವಿಚಾರಣೆಗೆ ಆದೇಶ ಮಾಡಿದ್ರು ಯಾರು? ನೇಮಕಾತಿ ಪ್ರಾಧಿಕಾರ. ವಿಚಾರಣೆ ಸುದೀರ್ಘವಾಗಿ ವಿಚಾರಣೆ ನಡೆಯಿತು. ಆರೋಪಗಳು ಸಾಬೀತಾಗಿದ್ದಾವೆ. ಇವನೇ ಕ್ಯಾಶಿಯರ್, ಇಷ್ಟು ದುಡ್ಡು ಈ ಒಂದು ಮೂಲದ ಬಂದಿತ್ತು, ಇಷ್ಟು ಲಕ್ಷ ರೂಪಾಯಿ. ಆ ಕ್ಯಾಶನ್ನು ಇವನೇ ನಿರ್ವಹಿಸುತ್ತಿದ್ದ, ಅದನ್ನು ಖಜಾನೆಗೆ ಜಮಾ ಮಾಡಿರಲಿಲ್ಲ, ಅದರಲ್ಲಿ ದುರುದ್ದೇಶ ಅಡಗಿತ್ತು, ಇತ್ಯಾದಿ ಇತ್ಯಾದಿ ಆರೋಪ ಸಾಬೀತಾಗಿ ಬಂತು. ಆಗ ಅವನಿಗೆ ಕೊಟ್ಟಂಥ ಶಿಕ್ಷೆಗಳು ಏನಪ್ಪ ಅಂತಂದರೆ, ಮುಂದಿನ 2 ವರ್ಷ ಬಡ್ತಿಯನ್ನು ತಡೆ ಹಿಡಿಯಲಾಗಿದೆ. ಇದು ಒಂದು ಶಿಕ್ಷೆ ಕೊಟ್ಟರು. ಮುಂದಿನ 2 ವರ್ಷದವರೆಗೂ ಅವನಿಗೆ ಯಾವ ಬಡ್ತಿನೂ ಇಲ್ಲ. ಎರಡನೇ ಶಿಕ್ಷೆ, ಅವನ ವೇತನದಿಂದ ಸರ್ಕಾರಕ್ಕೆ ಉಂಟಾದಂಥ ನಷ್ಟವನ್ನು ಕಂತುಗಳಲ್ಲಿ ವಸೂಲಿ ಮಾಡತಕ್ಕದ್ದು. ಅದು ಎರಡನೇ ಶಿಕ್ಷೆ. ಇನ್ನೊಂದನ್ನ ಮೂರನೇದನ್ನ ಅದು ಶಿಕ್ಷೆ ಅಂತ ಅನ್ನಕ್ಕಾಗೋದಿಲ್ಲ. ಅವನ ಅಮಾನತು ಅವಧಿಯನ್ನು ಡೈಸ್ನಾನ್ ಅಂತ ಮಾಡ್ತಾರೆ. ಅಂದರೆ ಕರ್ತವ್ಯವು ಅಲ್ಲದ ಅವಧಿ ಅಂತ ಪರಿಗಣಿಸ್ತಾರೆ. ಶಿಕ್ಷೆ ಅಲ್ಲ, ಬಟ್ ಅವನಿಗೆ ಅದೊಂಥರ ಶಿಕ್ಷೆನೆ. ಈ ಥರ ಮೂರನೇದು ಶಿಕ್ಷೆ ಅಲ್ಲದ ಹೋದ್ರೂ ತಾತ್ಕಾಲಿಕವಾಗಿ ಹೇಳ್ತೀನಿ, ಈ ಥರ 3 ಶಿಕ್ಷೆಗಳು ಕೊಟ್ಟರು. 2 ಶಿಕ್ಷೆಗಳು ನಿಯಮ 8ರಲ್ಲಿರುವ ಹಾಗೆ 2 ವರ್ಷ ಬಡ್ತಿ ಇಲ್ಲ, ವೇತನದಿಂದ ನಷ್ಟವನ್ನು ವಸೂಲಿ ಮಾಡಲಿಕ್ಕೆ ಆದೇಶ. ಕೊನೆಗೆ ಸಸ್ಪೆನ್ಷನ್ ಅವಧಿ ಒಂದು 6-7 ತಿಂಗಳಿತ್ತು, ಅದನ್ನು ಡೈಸ್ನಾನ್ ಅಂತ ಮಾಡಿದ್ರು. ಸಂಬಳ ಗಿಂಬಳ ಏನು ಬರೋದಿಲ್ಲ, ಇನ್ಕ್ರಿಮೆಂಟು ಪೋಸ್ಟ್ಪೋನ್ ಆಗುತ್ತೆ, ಪ್ರೊಬೇಷನರ್ ಆಗಿದ್ದರೆ ಪ್ರೊಬೇಷನರಿ ಪೋಸ್ಟ್ಪೋನ್ ಆಗುತ್ತೆ. ಆ ಡೈಸ್ನಾನ್ ಅನ್ನೋದು ಪೆನ್ಷನ್ಗೆ ಲೆಕ್ಕಕ್ಕೆ ಗಣನೆಗೆ ತೆಗೆದುಕೊಳ್ಳೋದಿಲ್ಲ. ಈವನ್ ಟೈಮ್ ಬೌಂಡ್ ಅಡ್ವಾನ್ಸ್ಮೆಂಟ್ ಅವೆಲ್ಲ ಪೋಸ್ಟ್ಪೋನ್ ಆಗುತ್ತೆ ಡೈಸ್ನಾನ್ನಿಂದಾಗಿ. ಇಷ್ಟು. ಹಾಗಾಗಿ ನಿಯಮ 8 ಪಕ್ಕದಲ್ಲೇ ಇದೆ. 1 or more of the following penalties may be imposed. ಒಂದಕ್ಕಿಂತ ಹೆಚ್ಚು ಈ ಕೆಳಗಿನ ಶಿಕ್ಷೆಗಳಲ್ಲಿ ಯಾವುದಾದ್ರೂ 1, 2, 2ಕ್ಕಿಂತ ಹೆಚ್ಚನ್ನು ಕೊಡಬಹುದು ಅಂತ ಹೇಳಿ. ಸೊ ಅದೆಲ್ಲವನ್ನೂ ಸಹ ಶಿಸ್ತು ಪ್ರಾಧಿಕಾರಿಯ ವಿವೇಚನೆಗೆ ಬಿಟ್ಟದ್ದು. ಸೊ ನಾನು ಮೊದಲೇ ಹೇಳಿದೆ ಪ್ರಾರಂಭದಲ್ಲಿ, ನಿಯಮ 7ರಲ್ಲಿ ನೇಮಕಾತಿ ಪ್ರಾಧಿಕಾರ, ಅವನು ಸುಪ್ರೀಂ. ಆ ನೇಮಕಾತಿ ಪ್ರಾಧಿಕಾರದ ಕೆಳಗಿನ ಅಧಿಕಾರಿ ಶಿಸ್ತು ಪ್ರಾಧಿಕಾರಿ ಆಗಿರಬಹುದು. ಎನಿವೆ, ಆ ನಿಯಮ 7ರ ಪ್ರಕಾರ ನೇಮಕಾತಿ ಪ್ರಾಧಿಕಾರ, ಅವನು ನೇಮಕಾತಿ ಪ್ರಾಧಿಕಾರ ಮತ್ತು ಇಲಾಖಾ ಮುಖ್ಯಸ್ಥರು ಮತ್ತು ಶಿಸ್ತು ಪ್ರಾಧಿಕಾರಿ ಆಗಿರ್ತಾರೆ. ಅಂದ ಮೇಲೆ ಆ ಒಂದು ಅಪಾಯಿಂಟಿಂಗ್ ಅಥಾರಿಟಿ ಏನೆಲ್ಲ ಅಧಿಕಾರಗಳು ಇರುತ್ತೆ, ಆ ಅಪಾಯಿಂಟಿಂಗ್ ಅಥಾರಿಟಿಗೆ ಏನೆಲ್ಲ ಅಧಿಕಾರಿಗಳಿರುತ್ತೆ. ಅಪಾಯಿಂಟಿಂಗ್ ಅಥಾರಿಟಿ ಈ ಪುಸ್ತಕದಲ್ಲಿ, ಅಂದರೆ CCA ಪುಸ್ತಕದಲ್ಲಿ ನಿಯಮ 7ರಲ್ಲಿ ನಮೂದು ಮಾಡಿದೆ, ಹೆಚ್ಚು ವಿವರಣೆ ಇಲ್ಲ. ಜನರಲ್ ಕ್ಲಾಸಸ್ ಆ್ಯಕ್ಟ್ 1887ನಲ್ಲಿ ಅದರಲ್ಲಿ ಸೆಕ್ಷನ್ 16 ಅಂತ ಇದೆ, ಅಲ್ಲಿ ನೇಮಕಾತಿ ಪ್ರಾಧಿಕಾರ ಅಂತ ಇದೆ, ಅಲ್ಲಿ ಸ್ವಲ್ಪ ವಿವರಗಳು ಇದ್ದಾವೆ. ರೈಟ್. ಇದು ಈ ವಿಚಾರಣೆ ಇದೆಯಲ್ಲ, ವಿಚಾರಣೆಯನ್ನು ಮಾಡಿ ಶಿಕ್ಷೆ ಕೊಡೋದು ಶಿಸ್ತು ಪ್ರಾಧಿಕಾರಿ ಅನ್ನೋದು ಇದೆಯಲ್ಲ, ಇದನ್ನು ಅರೆ ನ್ಯಾಯಿಕ ವ್ಯವಧಾನ ಅಂತಂದರೆ ಇಟ್ ಈಸ್ ಎ ಕ್ವಾಸಿ ಜುಡಿಷಿಯಲ್ ಪ್ರೋಸೆಸ್. ಹಾಗಾಗಿ ಆ ನೇಮಕಾತಿ ಪ್ರಾಧಿಕಾರ ಶಿಸ್ತು ಪ್ರಾಧಿಕಾರಿಯನ್ನು, ಅಂದರೆ ಶಿಕ್ಷೆಗಳನ್ನು ಕೊಡಲು ಅಧಿಕಾರ ಪ್ರಾಪ್ತವಾಗಿರತಕ್ಕಂಥ ಅಧಿಕಾರಿಯನ್ನು ಕ್ವಾಸಿ ಜುಡಿಷಿಯಲ್ ಅಥಾರಿಟಿ ಅಂತ ಕರೀತಾರೆ. ಅಂದಮೇಲೆ ನಮ್ಮ ಈ ಒಂದು ಪ್ರಸ್ತಾವನೆಗೆ ಅಪಾಯಿಂಟಿಂಗ್ ಅಥಾರಿಟಿ ಇಸ್ ಎ ಕ್ವಾಸಿ ಜುಡಿಷಿಯಲ್ ಅಥಾರಿಟಿ. ರೈಟ್. ಹಿ ಹ್ಯಾಸ್ ಇನ್ಹೆರೆಂಟ್ ಪವರ್ಸ್ ಅಂತಂದರೆ ಅವನಿಗೆ ಕಾನೂನುಬದ್ಧವಾದಂಥ ಅಧಿಕಾರಗಳು ಇದ್ದಾವೆ. ಬೇರೆ ಯಾರಿಂದಲೋ ಡೆಲಿಗೇಷನ್ ಆಗಿ ಬಂದಿರತಕ್ಕಂಥ ಅಧಿಕಾರಗಳು ಅಲ್ಲ, ಅದು ಕಾನೂನುಬದ್ಧವಾಗಿ ಇರತಕ್ಕಂಥ ಅಧಿಕಾರಗಳು ಪ್ರಾಪ್ತವಾಗಿವೆ. ಅವನಿಗೇನೇನು ಅಧಿಕಾರಿಗಳಿದೆ ಅಂತಂದರೆ, ಸರ್ಕಾರ ನಿರ್ದಿಷ್ಟಪಡಿಸಿರತಕ್ಕಂಥ ನೌಕರರನ್ನು ಇಂಟರ್ವ್ಯೂ ಮೂಲಕವಾಗಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕವಾಗಲಿ ನೇಮಕ ಮಾಡಿಕೊಳ್ಳಬಹುದು. ಅದು ಒಂದು ಅಧಿಕಾರ. ನೆಕ್ಸ್ಟ್, ತಾನು ನೇಮಕ ಮಾಡಿಕೊಂಡಿರತಕ್ಕಂಥ ಯಾವುದೇ ನೌಕರನನ್ನು ಅಮಾನತಿನಲ್ಲಿ ಇಡುವ ಅಧಿಕಾರವನ್ನು ಹೊಂದಿರ್ತಾನೆ. ಮತ್ತು
ಇಂಥ ನೌಕರನು ತಪ್ಪು ಮಾಡಿದ್ದಾನೆ ಅಂತಂದರೆ ಚಾರ್ಜ್ ಶೀಟ್ ದೋಷಾರೋಪಣ ಪಟ್ಟಿಯನ್ನು ಹೊರಡಿಸತಕ್ಕಂಥ ಅಧಿಕಾರವನ್ನು ಹೊಂದಿರ್ತಾನೆ. ಅಷ್ಟೇ ಅಲ್ಲ, ದೋಷಾರೋಪಣ ಪಟ್ಟಿಯನ್ನು ಹೊರಡಿಸಿದ ನಂತರ ಸಮಜಾಯಿಷಿ ಬಂದ ಮೇಲೆ ಅದನ್ನು ಒಪ್ಪಲಿಲ್ಲ ಅಂತಂದರೆ ಅವನ ಮೇಲೆ ವಿಚಾರಣೆಗೂ ಆದೇಶ ಮಾಡಬಹುದು. ಹಿ ಕ್ಯಾನ್ ಆರ್ಡರ್ ಎಂಕ್ವೈರಿ ಅಗೇನ್ಸ್ಟ್ ಹಿಮ್. ಅನಂತರ ಎಂಕ್ವೈರಿಗೆ ಆದೇಶ ಮಾಡಿದ ಮೇಲೆ ಅದೇ ಶಿಸ್ತು ಪ್ರಾಧಿಕಾರಿ ಒಬ್ಬ ಅಧಿಕಾರಿಯನ್ನು ಎಂಕ್ವೈರಿ ಆಫೀಸರ್ ಅಂತ ಹೇಳಿ ಮತ್ತೊಬ್ಬನನ್ನು ಮಂಡನಾಧಿಕಾರಿಯನ್ನಂತ ಆಗಲಿ ನೇಮಕ ಮಾಡಲಿಕ್ಕೆ ಅವನಿಗೆ ಅಧಿಕಾರ ಇದೆ. ಅಂದರೆ ಶಿಸ್ತು ಪ್ರಾಧಿಕಾರಿ ಪ್ಲಸ್ ನೇಮಕಾತಿ ಪ್ರಾಧಿಕಾರಿಗೆ ಎಂಕ್ವೈರಿ ಆಫೀಸರನ್ನು ನೇಮಕ ಮಾಡುವ ಅಧಿಕಾರ ಇದೆ, ಮಂಡನಾಧಿಕಾರಿಯನ್ನು ನೇಮಕ ಮಾಡುವ ಅಧಿಕಾರ ಇದೆ, ವಿಚಾರಣೆಯನ್ನು ಆರ್ಡರ್ ಮಾಡುವ ಅಧಿಕಾರ ಇದೆ. ರೈಟ್. ನೆಕ್ಸ್ಟ್, ಅಟ್ ಎನಿ ಟೈಮ್ ಹಿ ಮೇ ಡ್ರಾಪ್ ಡಿಸಿಪ್ಲಿನರಿ ಪ್ರೊಸೀಡಿಂಗ್. ಯಾವುದೇ ಹಂತದಲ್ಲಿ ವಿಚಾರಣೆ ಆದೇಶ ಮಾಡಿದ್ರು ನಡೀತಾ ಇದೆ, ಬಟ್ ಆ ಶಿಸ್ತು ಪ್ರಾಧಿಕಾರಿಗೆ ಏನಂತೋ ಆ ವಿಚಾರಣಾ ಪ್ರೋಸೆಸ್ ವಿಧಿವಿಧಾನಗಳನ್ನೇ ಕೈ ಬಿಟ್ಟುಬಿಡ್ತಾರೆ. ಹಿ ಮೇ ಡ್ರಾಪ್ ದಿ ಡಿಸಿಪ್ಲಿನರಿ ಪ್ರೊಸೀಡಿಂಗ್ ಅಟ್ ಎನಿ ಟೈಮ್. ಸ್ವತಂತ್ರ ಅಧಿಕಾರ ಇದೆ. ಆದೇಶ ಮಾಡಿದ್ದು ಅವನ್ನೇ ವಿಚಾರಣೆ ಮಾಡುವಂತ. ಈಗ ಬೇಡ ಅನ್ನೋದು ಅವರೇ, ಅಧಿಕಾರ ಇದೆ, ಇನ್ಹೆರೆಂಟ್ ಪವರ್ಸ್ ಅಂತ ಕರೀತಾರೆ. ಅಟ್ ಎನಿ ಟೈಮ್ ಹಿ ಮೇ ಡ್ರಾಪ್ ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸ್, ಇಂಪೋಸ್ ಪೆನಾಲ್ಟೀಸ್ ಆನ್ AGO ಫ್ರಮ್ 1 to 8. ವಿಚಾರಣೆಯಲ್ಲಿ ಆರೋಪಗಳು ಸಾಬೀತಾಗಿದೆ ಅಂತಂದರೆ ಈ ನಿಯಮ 8ರ ಅಡಿಯಲ್ಲಿ ಬರುವ ಯಾವ ಶಿಕ್ಷೆಯನ್ನಾದರೂ ಕೊಡಬಹುದು. ಒಂದಕ್ಕಿಂತ ಹೆಚ್ಚು ಶಿಕ್ಷೆಗಳನ್ನು ಕೊಡುವ ಅಧಿಕಾರ ಅವನಿಗೆ ಪ್ರಾಪ್ತವಾಗಿರುತ್ತೆ. ಇಂಪೋಸ್ ಪೆನಾಲ್ಟೀಸ್ ಆನ್ AGO, ಪೆನಾಲ್ಟೀಸ್ ಕಮಿಂಗ್ ಅಂಡರ್ 8. ನೆಕ್ಸ್ಟ್, ಇಶ್ಯೂ ಸೆಕೆಂಡ್ ಶೋಕಾಸ್ ನೋಟಿಸ್. ವಿಚಾರಣೆ ನಡೆಯುತ್ತೆ, ಆರೋಪಗಳು 2 ಆರೋಪಗಳು ಸಾಬೀತಾಗಿಲ್ಲ, ಇನ್ನು 6 ಆರೋಪಗಳು ಸಾಬೀತಾಗಿದೆ ಅಂತ ವಿಚಾರಣಾ ವರದಿ ಬರುತ್ತೆ. ಆ ವಿಚಾರಣಾ ವರದಿಯನ್ನು ಪ್ರತಿ ಮಾಡಿ ಆರೋಪಿತ ನೌಕರನಿಗೆ ಕೊಡಬೇಕು ಶಿಸ್ತು ಪ್ರಾಧಿಕಾರಿ. ನೋಡಪ್ಪ, ಈ ದಿನಾಂಕದಲ್ಲಿ ನಿಮ್ಮ ಚಾರ್ಜ್ಗಳ ಬಗ್ಗೆ ವಿಚಾರಣೆ ಮಾಡಿ ವಿಚಾರಣಾ ವರದಿ ಬಂದಿದೆ, ಆ ವಿಚಾರಣಾ ವರದಿಯ ಒಂದು ಪ್ರತಿಯನ್ನು ಈ ಕೂಡ ಲಗತ್ತಿಸಿದೆ, 15 ದಿನದೊಳಗಾಗಿ ಈ ವಿಚಾರಣಾ ವರದಿಯ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಲು ಸೂಚಿಸಿದೆ ಅಂತ ನೋಟಿಸ್ ಕಳಿಸ್ಕೊಡ್ತಾರೆ. ಬಿಫೋರ್ ಇಂಪೋಸಿಂಗ್ ಪೆನಾಲ್ಟಿ, ಶಿಕ್ಷೆಗಳು ಕೊಡುವ ಮುನ್ನ, ಶಿಕ್ಷೆಗಳು ಪ್ರಕಟಿಸುವ ಮುನ್ನ ಇಡೀ ವಿಚಾರಣಾ ವರದಿಯನ್ನು ಪ್ರತಿ ಮಾಡಿ ಕಳಿಸ್ಕೊಡ್ತಾರೆ. ಅಭಿಪ್ರಾಯಗಳನ್ನು ಕೇಳಿ 15 ದಿನ ಟೈಮ್ ಕೊಡ್ತಾರೆ. 15 ದಿನದ ಒಳಗಾಗಿ ಆರೋಪಿತ ನೌಕರ ಸಮಜಾಯಿಷಿಯನ್ನು ಅಥವಾ ಅಭಿಪ್ರಾಯಗಳನ್ನು ಸಲ್ಲಿಸ್ತಾರೆ. ಅದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡ್ತಾರೆ. ಅವಶ್ಯಕ ಅನಿಸಿದರೆ ಮತ್ತೆ ಯಾರನ್ನಾದರೂ ಒಬ್ಬರೋ ಇಬ್ಬರೋ ಸಾಕ್ಷಿಗಳನ್ನು ಕರೆಸಿ ಹೇಳಿಕೆಗಳನ್ನು ಪಡೆಯಬಹುದು. ಅಂತಿಮವಾಗಿ ತನಗೆ ಅನಿಸಿದ ಅಂದರೆ ಸೂಕ್ತ ಎನಿಸಿದ ಒಂದು ಶಿಕ್ಷೆಯನ್ನು ಘೋಷಣೆ ಮಾಡ್ತಾರೆ. ಲಘು ಆಗಿರಬಹುದು, ಕಠಿಣ ಆಗಿರಬಹುದು. ಇಶ್ಯೂ ಸೆಕೆಂಡ್ ಶೋಕಾಸ್ ನೋಟಿಸ್. ಈ ಮೈನರ್ ಪೆನಾಲ್ಟೀಸ್ ಆಗಲಿ ಮೇಜರ್ ಪೆನಾಲ್ಟೀಸ್ ಆಗಲಿ ಸೆಕೆಂಡ್ ಶೋಕಾಸ್ ನೋಟಿಸ್ ಅಲಾಂಗ್ ವಿತ್ ಎಂಕ್ವೈರಿ ರಿಪೋರ್ಟ್ ಈಸ್ ಕಂಪಲ್ಸರಿ ಅಂತ ಗವರ್ಮೆಂಟ್ ಆರ್ಡರ್ ಹೇಳುತ್ತೆ. ಇಟ್ ಮೇ ಎಕ್ಸಾಮಿನ್ ಎನಿ ವಿಟ್ನೆಸಸ್. ಸೆಕೆಂಡ್ ಶೋಕಾಸ್ ನೋಟಿಸ್ ಕೊಟ್ಟ ಮೇಲೆ ಆರೋಪಿತ ನೌಕರ ತನ್ನ ವಿವರಣೆಯನ್ನು ಕೊಡ್ತಾನೆ. ಇನ್ನೇನು ಶಿಕ್ಷೆ ಕೊಡಬೇಕು ಅನ್ನುವಾಗ ಶಿಸ್ತು ಪ್ರಾಧಿಕಾರಿಗೆ ಅನಿಸಿದರೆ ಹೌದು ಯಾರನ್ನಾದರೂ ಒಬ್ಬರು ಇಬ್ಬರು ಸಾಕ್ಷಿಗಳನ್ನು ಕರೆಸಿ ವಿಚಾರಣೆ ಮಾಡಿಸೋಣ, ನಾನೇ ಮಾಡ್ಬೋದು. ಇನ್ನೇನು ಶಿಕ್ಷೆ ಆರ್ಡರ್ ಮಾಡಬೇಕು, ಇಲ್ಲ ಇನ್ನೊಮ್ಮೆ ಆ ಸಾಕ್ಷಿನೋ ಈ ಸಾಕ್ಷಿನೋ ಕರೆಸಿ ಮತ್ತೊಮ್ಮೆ ಹೇಳಿಕೆಗಳನ್ನು ಪಡೆಯೋಣ ಅಂದರೆ ಎಸ್, ಅವರಿಗೆ ಮಾತ್ರ ಸಾಧ್ಯ. ರೈಟ್. ಇಟ್ ಮೇ ಎಕ್ಸಾಮಿನ್ ಎನಿ ವಿಟ್ನೆಸ್. ಇನ್ನು ಇಟ್ ಮೇ ರೆಮಿಟ್ ಕೇಸ್ ಫಾರ್ ಡಿನೋವಾ ಎಂಕ್ವೈರಿ. ವಿಚಾರಣಾಧಿಕಾರಿಗಳಿಂದ ವಿಚಾರಣಾ ವರದಿ ಬರುತ್ತೆ, ಪರಿಶೀಲನೆ ಮಾಡ್ತಾರೆ. ಯಾವುದಾದ್ರೂ ಒಂದು ಹಂತದಲ್ಲಿ ಒಂದು ಲೋಪ ಉಂಟಾಗಿದೆ ಅಂತಂದರೆ ಮತ್ತೆ ಅದನ್ನೇ ಸಂಪೂರ್ಣ ವಿಚಾರಣಾ ವರದಿಯನ್ನು ವಿಚಾರಣಾಧಿಕಾರಿಗೆ ವಾಪಸ್ ಕೊಟ್ಟುಬಿಡ್ತಾರೆ, ಕಳಿಸ್ಕೊಟ್ಬಿಡ್ತಾರೆ. ಈ ಹಂತದಲ್ಲಿ ನೀವು ಒಂದು ತಪ್ಪನ್ನು ಎಸಗಿದ್ದೀರಿ, ಅಲ್ಲಿಂದ ಮರು ವಿಚಾರಣೆ ಮಾಡಿ ಅದನ್ನು ಡಿನೋವಾ ಎಂಕ್ವೈರಿ, ಅದು ಆರ್ಡರ್ ಮಾಡೋದು ಶಿಸ್ತು ಪ್ರಾಧಿಕಾರಿಯೇ. ನೆಕ್ಸ್ಟ್, ಪರ್ಮಿಟ್ಸ್ ಪ್ರಾಸಿಕ್ಯೂಷನ್ ಆಫ್ ಗವರ್ಮೆಂಟ್ ಸರ್ವೆಂಟ್ ಇನ್ ಕ್ರಿಮಿನಲ್ ಕೇಸಸ್. ಯಾವುದೇ ಸರ್ಕಾರಿ ನೌಕರ ಕ್ರಿಮಿನಲ್ ಪ್ರಕರಣಗಳಲ್ಲಿ ತೊಡಗಿಸಿಕೊಂಡಿದ್ದರೆ ಅವನ ಮೇಲೆ ಕೋರ್ಟ್ಗೆ ಕೇಸ್ ಹಾಕಲಿಕ್ಕೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಬೇಕಾಗುತ್ತೆ.
ಕ್ರಿಮಿನಲ್ ಕೇಸ್ ಕೋರ್ಟ್ನಲ್ಲಿ ಹೂಡಬೇಕು ಅಂತಂದರೆ ಪ್ರಾಸಿಕ್ಯೂಷನ್ ಪರ್ಮಿಷನ್ ಬೇಕಾಗುತ್ತೆ. ಅದನ್ನು ಪರ್ಮಿಷನ್ ಕೊಡೋದು ನೇಮಕಾತಿ ಪ್ರಾಧಿಕಾರವೇ. ರೈಟ್ ಸ್ನೇಹಿತರೆ, ಮುಂದುವರಿಸೋಣ. ಸೊ ವಿಚಾರಣಾ ವರದಿ ಶಿಸ್ತು ಪ್ರಾಧಿಕಾರಿ ಮತ್ತು ನೇಮಕಾತಿ ಪ್ರಾಧಿಕಾರಿಗೆ ಬಂದಿದೆ. ಅವರಿಗೆ ಏನೆಲ್ಲ ಅಧಿಕಾರಗಳು ಇದ್ದಾವೆ ಅಂತ ನಾವು ತಿಳಿದುಕೊಳ್ತಾ ಇದ್ವಿ. ಸೊ ವಿಚಾರಣಾ ವರದಿನಲ್ಲಿ ಎಲ್ಲಾದರೂ ದೋಷಗಳು ಉಂಟಾಗಿದ್ದರೆ ಆ ಹಂತದಿಂದ ಮರು ವಿಚಾರಣೆ ಮಾಡಿ ಅಂತ ಹಿ ಕ್ಯಾನ್ ರೆಮಿಟ್ ಇಟ್ ಟು ದ ಸೇಮ್ ಅಥಾರಿಟಿ, ದಟ್ ಈಸ್ ಸೇಮ್ ಎಂಕ್ವೈರಿ ಅಥಾರಿಟಿ. ವೆರಿ ರೇರ್ ಸರ್ಕಮ್ಸ್ಟೆನ್ಸಸ್ he can appoint some other enquiry officer, right? Anyway, he may remit case for de novo enquiry. ಯಾವ ಹಂತದಲ್ಲಿ ತಪ್ಪಾಗಿದೆ ಆ ಹಂತದಲ್ಲಿಂದ ಮರು ವಿಚಾರಣೆ, ಅದನ್ನೇ ಡಿ ನೋವೋ ಎಂಕ್ವೈರಿ. ಎಸ್, ಸರ್ಕಾರಿ ನೌಕರನು ಕ್ರಿಮಿನಲ್ ಪ್ರಕರಣ ತೊಡಗಿಸ್ಕೊಂಡಿದ್ದರೆ FIR ಹಾಕಿ ಕೋರ್ಟ್ನಲ್ಲಿ ವಿಚಾರಣೆ ಮಾಡಲಿಕ್ಕೆ ಅನುಮತಿ, ಅದನ್ನೇ ಪ್ರಾಸಿಕ್ಯೂಷನ್ ಅನುಮತಿ ಕೊಡೋದು. ಅದು ಅಪಾಯಿಂಟಿಂಗ್ ಅಥಾರಿಟಿಯ ಅಧಿಕಾರ ವ್ಯಾಪ್ತಿ. ಆರ್ಡರ್ ಜಾಯಿಂಟ್ ಎಂಕ್ವೈರಿ, ಒಂದು ಪ್ರಕರಣದಲ್ಲಿ ಇಬ್ಬರಿಗಿಂತ ಹೆಚ್ಚು ಜನ ನೌಕರರು ಭಾಗಿಗಳಾಗಿದ್ದರೆ ಆಗ ಜಂಟಿ ವಿಚಾರಣೆ. ಒಂದೇ ಒಂದು ಉದಾಹರಣೆಗೆ, ಸುಮಾರು ಒಂದು 20 ವರ್ಷಗಳ ಹಿಂದೆ ಕ್ವಶ್ಚನ್ ಪೇಪರ್ಸ್ ಟ್ರೆಜರಿನಲ್ಲಿ ಇಟ್ಟಿದ್ರು, ಮರುದಿನವೇ ಲೀಕ್ ಆಗೋಯಿತು. ಸೊ ಅದಕ್ಕೆ ಜವಾಬ್ದಾರಿ ಯಾರು ಅಂತಂದರೆ ಅಲ್ಲಿ ಟ್ರೆಜರಿ ಆಫೀಸರ್ಸು, ಕಾವಲು ಇದ್ದಂಥ ಪೊಲೀಸ್ನವರು, ಅವರೆಲ್ಲರ ಮೇಲೆ ಜಂಟಿ ವಿಚಾರಣೆ. ಆ ಥರ ಅಲ್ಲಿ ಒಬ್ಬನಿಂದ ತಪ್ಪಾಗಿದ್ದಲ್ಲ, ಒಂದು 2-3 ಪ್ರಕರಣ ಒಂದೇ, 2-3 ಭಾಗಿಗಳು, 3 ತಪ್ಪಿತಸ್ಥರು ಅಂತ ಮೇಲ್ನೋಟಕ್ಕೆ. ಹಾಗಾಗಿ 3 ಮೇಲೂ ಸಹ ಚಾರ್ಜ್ ಶೀಟ್, ಅದನ್ನೇ ಜಾಯಿಂಟ್ ಎಂಕ್ವೈರಿ. ಅದಕ್ಕೂ ಸಹ ಶಿಸ್ತು ಪ್ರಾಧಿಕಾರಿ ಆರ್ಡರ್ ಮಾಡುವ ಅಧಿಕಾರವನ್ನು ಹೊಂದಿದ್ದಾರೆ. ರೂಲ್ 14 ಸ್ಪೆಷಲ್ ಪ್ರೊಸೀಜರ್, CCA ನಿಯಮ 14ರಲ್ಲಿ ವಿಶೇಷ ವಿಧಾನ ಅಂತ ಇದೆ. ರಾಷ್ಟ್ರದ ಹಿತಕ್ಕೆ ಧಕ್ಕೆ ಬರುತ್ತೆ ಅಂತಂದರೆ ವಿಚಾರಣೆ ನಡೆಸುವ ಅವಶ್ಯಕತೆ ಇಲ್ಲ. ಆರೋಪಿತ ನೌಕರನ ವಿಚಾರಣೆಯಲ್ಲಿ ಭಾಗಿ ಆಗ್ತಾ ಇಲ್ಲ, ಅವನು ವಿಚಾರಣಾಧಿಕಾರಿಯ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾನೆ, ಬೆದರಿಕೆ ಒಡ್ತಾ ಇದ್ದಾನೆ, ಎಂಕ್ವೈರಿ ನಡೆಸಲು ಸಾಧ್ಯವಿಲ್ಲ ಅಂತಂದರೆ ಅದರ ಫೈಂಡಿಂಗ್ಸನ್ನು ಒಪ್ಪುವಂಥದ್ದು ಶಿಸ್ತು ಪ್ರಾಧಿಕಾರಿ. ಹೌದು, ವಿಚಾರಣೆಯನ್ನು ಸಾಧ್ಯವೇ ಇಲ್ಲ ಅಂತಂದರೆ ಆಗ ವಿಚಾರಣೆಯನ್ನು ಸಂಪೂರ್ಣವಾಗಿ ಕೈ ಬಿಟ್ಟು ವಿಚಾರಣಾಧಿಕಾರಿಯ ವರದಿಯನ್ನು ತರಿಸ್ಕೊಂಡು ಅದರ ಮೇಲೇ ಶಿಕ್ಷೆ. ನೆಕ್ಸ್ಟ್ ಈ ಥರ ಸ್ಪೆಷಲ್ ಪ್ರೊಸೀಜರ್. ಅದಾದಮೇಲೆ ನೋಡಿ, ಆನ್ ರಿಕ್ವೆಸ್ಟ್ ಇಟ್ ಮೇ ಚೇಂಜ್ ದ ಎಂಕ್ವೈರಿ ಆಫೀಸರ್. ಒಬ್ಬರು ಎಕ್ಸನವರನ್ನು ವಿಚಾರಣಾಧಿಕಾರಿಯನ್ನಾಗಿ ಶಿಸ್ತು ಪ್ರಾಧಿಕಾರಿ ನೇಮಕ ಮಾಡಿರ್ತಾರೆ. ವಿಚಾರಣಾಧಿಕಾರಿ ಮೊದಲ ದಿನ ಅಥವಾ ಅದಕ್ಕಿಂತ ಮೊದಲು ಆರೋಪಿತ ನೌಕರ ಆರೋಪ ಮಾಡಬಹುದು, ಇಂಥ ಅಧಿಕಾರಿಯನ್ನು ವಿಚಾರಣಾಧಿಕಾರಿಯಾಗಿ ಈ ಪ್ರಕರಣದಲ್ಲಿ ನೇಮಕ ಮಾಡಿದ್ದೀರಿ, ಅವರಿಗೂ ನನಗೂ ಸಂಬಂಧ ಅಷ್ಟಕ್ಕೆ ಅಷ್ಟೇ, ಅವರು ವಿಚಾರಣೆ ಮಾಡದೆ ನನಗೆ ನ್ಯಾಯ ಸಿಗುತ್ತೆ ಅನ್ನುವತಕ್ಕಂಥ ನಂಬಿಕೆ ಇಲ್ಲ, ವಿಚಾರಣಾಧಿಕಾರಿಯನ್ನು ಬದಲಾವಣೆ ಮಾಡಿ ಅಂತಂದರೆ ಮತ್ತೆ ಶಿಸ್ತು ಪ್ರಾಧಿಕಾರಿ ವಿಚಾರಣಾಧಿಕಾರಿಯನ್ನು ಬದಲಾವಣೆ ಮಾಡುವ ಅಧಿಕಾರವನ್ನು ಹೊಂದಿರ್ತಾರೆ. ರೈಟ್, ನೆಕ್ಸ್ಟ್, ಆನ್ ರಿಕ್ವೆಸ್ಟ್ ಇಟ್ ಮೇ ಚೇಂಜ್ ದ ಎಂಕ್ವೈರಿ ಆಫೀಸರ್. Disciplinary authority and appointing authority should be unbiased. ಭೇದ ಭಾವ ಇರಕೂಡದು. ಆಮೇಲೆ ಇರತಕ್ಕಂಥ ಅಧಿಕಾರಿ ಅಪಾಯಿಂಟಿಂಗ್ ಅಥಾರಿಟಿಗೆ ಭೇದ ಭಾವ ಅನ್ಬಯಸ್ಡ್ ಇರಬಾರ್ದು. ಅವನು ಹಾಗೆ ಇವನು ಹೀಗೆ ಅನ್ನುವತಕ್ಕಂಥ ಭೇದ ಭಾವ ಯಾರ ಬಗ್ಗೆನೂ ಇರಬಾರ್ದು. ಆ್ಯಸ್ ಅನ್ ಅಪಾಯಿಂಟಿಂಗ್ ಅಥಾರಿಟಿ ಹಿ ಕ್ಯಾನ್ ರಿವ್ಯೂ. ಸೊ ಶಿಕ್ಷೆ ಘೋಷಣೆ ಮಾಡ್ತಾರೆ ವಿಚಾರಣಾ ವರದಿಯ ಮೇಲೆ, ಅಪೀಲು ಹೋಗ್ತಾನೆ, ಅಪೀಲ್ನಲ್ಲೂ ಸಹ ಆರೋಪಿತ ನೌಕರ ನ್ಯಾಯ ಸಿಗೋದಿಲ್ಲ ಅಂದ ಮೇಲೆ ಪುನರ್ ಪರಿಶೀಲನೆ, ಯಾವ ನೇಮಕಾತಿ ಪ್ರಾಧಿಕಾರ ಶಿಕ್ಷೆಯನ್ನು ವಿಧಿಸಿರ್ತಾರೋ ಅಥವಾ ಯಾವ ಶಿಸ್ತು ಪ್ರಾಧಿಕಾರಿ ಶಿಕ್ಷೆಯನ್ನು ವಿಧಿಸಿರ್ತಾರೋ ಅವರೇ ತನ್ನ ತೀರ್ಪನ್ನು
ಪುನರ್ ಪರಿಶೀಲನೆ ಮಾಡಬಹುದು, ರಿವ್ಯೂ ಅಂತ ಹೇಳಿ. ಸಾಮಾನ್ಯವಾಗಿ ರಿವ್ಯೂ ಮಾಡೋದು ಗವರ್ನಮೆಂಟ್, ಬಟ್ ಶಿಸ್ತು ಪ್ರಾಧಿಕಾರಕ್ಕೂ ಸಹ ಒಂದು ಅವಕಾಶ ಇದೆ, 6 ತಿಂಗಳವರೆಗಾಗಿ ಪುನರ್ ಪರಿಶೀಲನೆ ಮಾಡಬಹುದು ಅಂತ. ಬಟ್ ಮೈನರ್ ಪೆನಾಲ್ಟೀಸ್ ಆಗಿವೆ. ಮೇಜರ್ ಪೆನಾಲ್ಟೀಸ್ ಆದರೆ ಗವರ್ನಮೆಂಟ್, ಮೈನರ್ ಪೆನಾಲ್ಟೀಸ್ ಆದರೆ ಅದೇ ಶಿಸ್ತು ಪ್ರಾಧಿಕಾರಿ ಅಥವಾ ಅಪಾಯಿಂಟಿಂಗ್. ಇಟ್ ಮೇ ಅಮೆಂಡ್ ಚಾರ್ಜ್ ಶೀಟ್, ಯಾವುದೇ ಸಂದರ್ಭದಲ್ಲಿ ಈಗಾಗಲೇ ನೀಡಿರತಕ್ಕಂಥ ಆರೋಪ ಪಟ್ಟಿಯನ್ನು ತಿದ್ದುಪಡಿ ಮಾಡಬಹುದು. It may amend charge sheet. It may conduct enquiry if it desires. ಆರೋಪ ಪಟ್ಟಿಯನ್ನು ತಯಾರು ಮಾಡಿ ನಾನೇ ವಿಚಾರಣೆ ಮಾಡ್ತೀನಿ ಅಂತ ಶಿಸ್ತು ಪ್ರಾಧಿಕಾರಿ ಅಥವಾ ಅಪಾಯಿಂಟಿಂಗ್ ಅಥಾರಿಟಿ ಇಷ್ಟಪಟ್ಟರೆ ಅವರೇ ವಿಚಾರಣೆಯನ್ನು ಮಾಡಬಹುದು ವಿತೌಟ್ ದಿ ಅಸಿಸ್ಟೆನ್ಸ್ ಆಫ್ ಎಂಕ್ವೈರಿ ಆಫೀಸರ್. It may apply its own mind, record findings and then impose penalties. ವಿಚಾರಣಾ ವರದಿ ಬರುತ್ತೆ, ತಾನೇ ಖುದ್ದು ಓದಬೇಕು. ಏನು ಮಾಡೋದು? ಆರೋಪಗಳು ಸಾಬೀತಾಗಿದ್ದಾವೆ ಅಂತ ಅವರು ಬರೆದಿದ್ದಾರೆ, ಇಂಥದ್ದು ಸಾಬೀತಾಗಿಲ್ಲ ಅಂತ ಅಂದಿದ್ದಾರೆ. ವಾಟ್ ನೆಕ್ಸ್ಟ್, ವಾಟ್ ನೆಕ್ಸ್ಟ್, ವಾಟ್ ನೆಕ್ಸ್ಟ್ ಎಲ್ಲವೂ ಅವರು ಒಪ್ಪಿದ್ದೇ ಆದರೆ ತನ್ನ ಫೈಂಡಿಂಗ್ಸನ್ನು ಬರೆದು ಅಂತಿಮವಾಗಿ ಶಿಕ್ಷೆಯನ್ನು ವಿಧಿಸಬಹುದು. ಅಂದರೆ ಅಲ್ಲಿ ಮುಕ್ತ ಮನಸ್ಸಿನಿಂದ ತೀರ್ಮಾನ ತಗೋಬೇಕು ಅಂತ. ಅಂದರೆ ಇನ್ನೊಂದು ಅರ್ಥ ಅಂದರೆ ಕೆಳಗೆ ಗುಮಾಸ್ತರು ಬರೆದಿರುವ ನೋಟನ್ನು ಆಧರಿಸಿ ಶಿಕ್ಷೆಗಳನ್ನು ಘೋಷಣೆ ಮಾಡಬಾರ್ದು ಅಂತ. ವಿಚಾರಣಾ ವರದಿಯನ್ನು ಶಿಸ್ತು ಪ್ರಾಧಿಕಾರಿ ಖುದ್ದು ಓದಿ ಮುಕ್ತ ಮನಸ್ಸಿನಿಂದ ಒಂದು ತೀರ್ಮಾನಕ್ಕೆ ಬರಬೇಕು ಅಷ್ಟೇ ಹೊರತಾಗಿ ಫೈಲ್ನಲ್ಲಿ ಗುಮಾಸ್ತರು ಅಥವಾ ಸೂಪರಿಂಟೆಂಡೆಂಟ್ ಬರೆದಂಥ ಟಿಪ್ಪಣಿಯನ್ನು ಆಧರಿಸಿ ತೀರ್ಮಾನ ತೆಗೆದುಕೊಳ್ಳಬಾರದು. ದಿ ಅಪಾಯಿಂಟಿಂಗ್ ಅಥಾರಿಟಿ ಅಂಡ್ ದ ಡಿಸಿಪ್ಲಿನರಿ ಶುಡ್ ಅಪ್ಲೈ ಹಿಸ್ ಮೈಂಡ್. ನೆಕ್ಸ್ಟ್, ಇಫ್ ದರ್ ಇಸ್ ಎ ಕೇಸ್ ಇನ್ ದ ಕೋರ್ಟ್ ಆನ್ ದ ಸೇಮ್ ಚಾರ್ಜಸ್, ದ ಡಿಸಿಪ್ಲಿನರಿ ಅಥಾರಿಟಿ ಮೇ ಆನ್ ರಿಕ್ವೆಸ್ಟ್ ಸಸ್ಪೆಂಡ್ DA. ಪ್ರಕರಣ ಒಂದೇ, ಅದು ಕೋರ್ಟ್ನಲ್ಲೂ ನಡೀತಾ ಇರ್ತದೆ, ಈ ಕಡೆ ಇಲಾಖಾ ವಿಚಾರಣೆನೂ ನಡೀತಾ ಇರ್ತದೆ. ಆವಾಗ ಆರೋಪಿತ ನೌಕರ ಕೇಳಿಕೊಳ್ತಾನೆ, ನನಗೆ ಎರಡೂ ಕಡೆ ಸಮಸ್ಯೆ ಆಗುತ್ತೆ, ಮೂಲ ದಾಖಲೆಗಳೆಲ್ಲ ಕೋರ್ಟ್ನಲ್ಲಿ ಇದ್ದಾವೆ, ಕೋರ್ಟ್ನಲ್ಲಿರುವ ಕೇಸು ಮುಕ್ತಾಯ ಆಗುವವರೆಗೂ ಈ ಇಲಾಖಾ ವಿಚಾರಣೆಯನ್ನು ಮುಂದೂಡಿ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಸೊ ಅದರ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳೋದು ಈ ಶಿಸ್ತು ಪ್ರಾಧಿಕಾರಿಗೆ ಇದೆ. He cannot delegate his powers to the subordinates. ನೇಮಕಾತಿ ಪ್ರಾಧಿಕಾರಕ್ಕೆ ಇರುವಂತಹ ಇನ್ಹೆರೆಂಟ್ ಪವರ್ಸ್ ಅನ್ನು ಅಂದರೆ ಕಾನೂನಾತ್ಮಕ ಅಧಿಕಾರಿಗಳನ್ನು ತನ್ನ ಅಧೀನ ಅಧಿಕಾರಿಗಳಿಗೆ ತಾನು ವರ್ಗಾಯಿಸುವ ಹಾಗಿಲ್ಲ. ಇಟ್ ಈಸ್ ಓನ್ಲಿ ದ ಗವರ್ಮೆಂಟ್ ಬೈ ಎ ನೋಟಿಫಿಕೇಶನ್. ಇಂಥವರನ್ನು ಸಸ್ಪೆಂಡ್ ಮಾಡಿ ಅಂತ ಅಪಾಯಿಂಟಿಂಗ್ ಅಥಾರಿಟಿ ತನ್ನ ಜಾಯಿಂಟ್ ಡೈರೆಕ್ಟರ್ಗೆ ಹೇಳುವಂಗಿಲ್ಲ. ಬಟ್ ಆ ಜಾಯಿಂಟ್ ಡೈರೆಕ್ಟರಿಗೆ ಅಧಿಕಾರ ಕೊಡೋದು ಗವರ್ನಮೆಂಟ್. ಈ ಇಲಾಖೆಯ ಇಂಥ ಜಾಯಿಂಟ್ ಡೈರೆಕ್ಟರಿಗೆ ತನ್ನ ಈ ಕೆಳಗಡೆ ಬರುತ್ತಾ ಈ ಸಮೂಹ ನೌಕರರನ್ನು ಅಮಾನತಿನಲ್ಲೂ ಅಧಿಕಾರವನ್ನು ವರ್ಗಾಯಿಸಲಾಗಿದೆ ಅಥವಾ ಚಲಾಯಿಸಲು ಅನುಮತಿ ನೀಡಿದೆ ಅಂತ ಸರ್ಕಾರ ಮಾತ್ರವೇ ಅಧಿಕಾರಗಳನ್ನು ಡೆಲಿಗೇಟ್ ಮಾಡಬೇಕು. ಈ CCF ಪ್ರಕರಣಗಳಲ್ಲಿ ಅಪಾಯಿಂಟಿಂಗ್ ಅಥಾರಿಟಿ ತನ್ನ JDDDಗೆ ಅಧಿಕಾರಗಳನ್ನು ಹಂಚಿಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ನೆಕ್ಸ್ಟ್, ಇಟ್ ಕ್ಯಾನ್ ಇನ್ಸ್ಟಿಟ್ಯೂಟ್ DA ಆನ್ ಇಟ್ಸ್ ಓನ್ ಅಫಿಷಿಯಲ್ಸ್ ಹೂ ಆರ್ ಆನ್ ಡೆಪ್ಯುಟೇಷನ್ ಟು ಎನಿ ಡಿಪಾರ್ಟ್ಮೆಂಟ್ ಆನ್ ಫಾರಿನ್ ಸರ್ವಿಸ್. ಇತರ ಇಲಾಖೆಗಳಿಗೆ, ಫಾರಿನ್ ಸರ್ವಿಸ್ಗೆ ತನ್ನ ನೌಕರರನ್ನು ನಿಯೋಜನೆ ಮಾಡಿದರೆ ಅವರು ಅಲ್ಲಿ ಕೆಲಸ ಮಾಡ್ತಾರೆ, ಅವರ ಮೇಲೂ ಸಹ ಇವರು ಶಿಸ್ತು ಕ್ರಮ ಕೈಗೊಳ್ಳಬಹುದು. ಅಂತಂದರೆ ತಾನು ನೇಮಕ ಮಾಡಿರತಕ್ಕಂಥ ನೌಕರರು ಯಾವ ಇಲಾಖೆ ಇರಲಿ ಅಥವಾ ಫಾರಿನ್ ಸರ್ವಿಸ್ನಲ್ಲೇ ಇರಲಿ ಅವರ ಮೇಲೂ ಸಹ ಶಿಸ್ತು ಕ್ರಮ ಕೈಗೊಳ್ಳುವಂಥ ಅಧಿಕಾರ ಅವರಿಗಿದೆ. ರೈಟ್. ಸೊ ಚಾರ್ಜ್ ಶೀಟ್ ತಯಾರು ಮಾಡಿದ ಮೇಲೆ ಶಿಸ್ತು ಪ್ರಾಧಿಕಾರಿಯೇ ಆ ಚಾರ್ಜ್ ಶೀಟನ್ನು ಆರೋಪಿತ ನೌಕರನಿಗೆ ಸರ್ವ್ ಮಾಡಬೇಕು. ಅದು ವಿಚಾರಣಾಧಿಕಾರಿಯ ಡ್ಯೂಟಿ ಅಲ್ಲ, ಮನನಾಧಿಕಾರಿಯ ಡ್ಯೂಟಿನೂ ಅಲ್ಲ.
ಎನಿವೆ ಚಾರ್ಜ್ ಶೀಟನ್ನು ತಯಾರು ಮಾಡಿ ತಾನೇ ಸಹಿ ಮಾಡಿ ಅದನ್ನು ಆರೋಪಿತ ನೌಕರನಿಗೆ ಸರ್ವ್ ಮಾಡುವ ಕೆಲಸ ಶಿಸ್ತು ಪ್ರಾಧಿಕಾರಿಯೇ ಮಾಡಬೇಕು. ರೈಟ್. DA ಕೆನಾಟ್ ಕರೆಕ್ಟ್ ಹಿಸ್ ಓನ್ ಆರ್ಡರ್. ತಾನು ಹೊರಡಿಸಿರುವತಕ್ಕಂಥ ಶಿಕ್ಷೆಯ ಆದೇಶವನ್ನು ತಾನೇ ಮಾರ್ಪಡಿಸುವ ಹಾಗಿಲ್ಲ. ಇಷ್ಟು ನೇಮಕಾತಿ ಪ್ರಾಧಿಕಾರ ಮತ್ತು ಶಿಸ್ತು ಪ್ರಾಧಿಕಾರಿಯ ಅಧಿಕಾರಗಳು ಆಗಿರುತ್ತೆ.